ಆತ್ಮೀಯ H16 ನ್ಯೂಸ್ ವೀಕ್ಷಕರೇ, ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ್. ವಿಶೇಷವಾಗಿ ಈ ನೋವಿನ ಗಳಿಗೆಯಲ್ಲಿ ನಮ್ಮ ಹೃದಯ ಶ್ರೀಮಂತಿಕೆಯ ನವೋದಯ ಕಾವ್ಯದ ಪ್ರಭಾವದಿಂದ ಕುವೆಂಪು, ಬೇಂದ್ರೆ, ಚನ್ನವೀರ ಕಣ್ವಿ ಅನ್ನುವಂಥ ಮಹಾನ್ ಕವಿಗಳ ಪ್ರಭಾವಕ್ಕೊಳಗಾಗಿ ಎಸ್ ಶಿವರುದ್ರಪ್ಪನವರ ಪ್ರಭಾವದಿಂದಾಗಿ, ಜೊತೆಗೆ ಕನ್ನಡ ಸಾಹಿತ್ಯವನ್ನು ಓದಿ ಕನ್ನಡ ಮೇಷ್ಟ್ರಾಗಿದ್ದರಿಂದಾಗಿ, ವಿಶೇಷವಾಗಿ ಕವಿಯತ್ವದತ್ತ ತನ್ನಂತ ಅರ್ಪಿಸಿಕೊಂಡಂಥ HSV ಅಂದ್ರೆ SH ವೆಂಕಟೇಶ ಮೂರ್ತಿ ಅವರು ಈಗ ನಮ್ಮ ನಡುವಿಲ್ಲ ಅನ್ನೋದು ನೋವಿನ ವಿಷಯ. ಯಾಕಂದ್ರೆ ಈ ಸಭ್ಯ ಸುಸಂಸ್ಕೃತ ವ್ಯಕ್ತಿ ನವೋದಯ ಕಾವ್ಯದ ಪ್ರಭಾವದಿಂದಾಗಿ ಆ ಸಂಗೀತ ಮತ್ತು ಸಾಹಿತ್ಯದ ಮಿಳಿತದಿಂದ ಹೊರಗೆ ಬರಲೇ ಇಲ್ಲ. ಆದರೆ ಆ ಸಾಹಿತ್ಯದಲ್ಲಿ ಇಡೀ ತಮ್ಮ ಬದುಕನ್ನು, ಅದರಲ್ಲೂ ಮಧ್ಯಮ ವರ್ಗದ ಬದುಕನ್ನು, ಅದರಲ್ಲೂ ಒಬ್ಬ ಮೇಷ್ಟ್ರು ಅಥವಾ ಅವರ ಆದರ್ಶದ ಬದುಕನ್ನು ತಮ್ಮ ಕಾವ್ಯದ ತುಂಬೆಲ್ಲ ಹಂಚ್ಕೊಂಡು ಬಂದಂಥ ಈ HSV ಅವರು ಕನ್ನಡಕ್ಕೆ ದೊಡ್ಡ ಕೊಡುಗೆಯನ್ನು ಕೊಟ್ಟು ಹೋಗಿದ್ದಾರೆ. ಅದೇ ಸಣ್ಣದಲ್ಲ, ಅವ್ರು ಕೊಟ್ಟಂಥ ಕೊಡುಗೆ ಅಪಾರ. ಯಾಕಂತಂದ್ರೆ ಈ ನಮ್ಮ ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲೂಕಿನ ಹೊದಗೆರೆ ಗ್ರಾಮದ ಜನಿಸಿದ ಈ ವೆಂಕಟೇಶ ಮೂರ್ತಿ ಅವರು 1973ರಿಂದ ಬೆಂಗಳೂರಿನ ಸೇಂಟ್ ಜೋಸೆಫ್ ವಾಣಿಜ್ಯ ಕಾಲೇಜಲ್ಲಿ ಕನ್ನಡ ಅಧ್ಯಾಪಕರಾಗಿ ತಮ್ಮ ಬದುಕನ್ನು ಆರಂಭ ಮಾಡಿದವರು. ಅದರ ಪೂರ್ವದಲ್ಲಿ ಬರೆಯುವಂಥ ಒಂದು ಕೆಲಸವನ್ನು ಮಾಡ್ತಾ ಬಂದಂಥವ್ರು, ಕಾವ್ಯ ರಚನೆಗೆ ಹೆಚ್ಚು ತಮ್ಮನ್ನು ಒಪ್ಪಿಸ್ಕೊಂಡಂಥವ್ರು, ಕಾವ್ಯದ ಗುಂಗಿನಿಂದ ಹೊರಗೆ ಬರದೇ ಹೋದವರು. ಯಾಕಂದ್ರೆ ಯಾವಾಗ ಎಲ್ಲಿವರೆಗೆ ನಾವು ಒಂದು ಯಾವುದೇ ವಿಷಯದಲ್ಲಿ ತಲ್ಲೀನ ಅಥವಾ ಸಂಶೋಧನೆ ಅಥವಾ ಹೋರಾಟ ಮಾಡದೇ ಇದ್ದರೆ ಅದರ ಏನಿದೆ ನೀವು ಅಪರಂಪಾರತೆಯ ಆಳಕ್ಕೆ ಇಳಿಲಿಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಅವ್ರ ಕವಿತೆಗಳು, ಅವ್ರ ಹೆಂಡತಿ ತೀರಿದಾಗ ಬಂದಂಥ ಕವಿತೆ ಆಗಿರ್ಬೋದು, ಅದೇ ಕಾಲಕ್ಕೆ ಬುದ್ಧ ಅವ್ರ ಬಗ್ಗೆ ಅಥವಾ ಬುದ್ಧನ ಬದುಕಿನ ಬಗ್ಗೆ ಬರೆಯುವಾಗ ಆಗಿರ್ಬೋದು, ಅವ್ರ ಬದುಕಿನ ಅನೇಕ ಸಂದರ್ಭಗಳಲ್ಲಿ ಅವರು ತಮ್ಮ ಕಾವ್ಯವನ್ನು ಭಾಳ ಸುಂದರವಾಗಿ ಹೇಳಿಬಿಟ್ಟಿದ್ದಾರೆ. ಅದರಲ್ಲೂ ತಮ್ಮ 18 ವರ್ಷಗಳ ಹಿಂದೆ ತಮ್ಮ ಪತ್ನಿ ತಮ್ಮಿಂದ ದೂರ ಆದಾಗ ಬರೋಂಥ ಉತ್ತರಾಯಣ ಕಾವ್ಯ ಅಂತೂ ಅವರ ಹೃದಯವನ್ನು ತೆರೆದಿಟ್ಟ ತಮ್ಮ ಬದುಕನ್ನು ತೆರೆದಿಡುವಂಥ ಕೆಲಸವನ್ನು ಅದು ಮಾಡಿದಂತೆ. ಹೀಗಾಗಿ ಇವತ್ತಿನ ನವ್ಯ ಹುಡುಗರಿಗೆ, ಹೊಸ ಹುಡುಗರಿಗೆ ಇವರ ಕಾವ್ಯ ಒಂದು ಏನಪ್ಪ ಅಂತಂದ್ರೆ ಮಧುರ ಕಾವ್ಯವಾಗಿ, ಹೃದಯಕ್ಕೆ ತಟ್ಟುವ ಕಾವ್ಯವಾಗಿ ಹೊಮ್ತಾವ ಅನ್ನೋದು ನಾವು ಗಮನಿಸಬೇಕಾಗಿದೆ. ಇಂಥ ವ್ಯಕ್ತಿ ನಾಟಕ ಬರೆದಿದ್ದಾರೆ, ಸಿನಿಮಾಗಳಿಗೆ ಹಾಡುಗಳನ್ನು ಬರೆದಿದ್ದಾರೆ, ಈ ಧಾರಾವಾಹಿಗಳಲ್ಲೂ ಹಾಡುಗಳನ್ನು ಬರೆದಿದ್ದಾರೆ, 1-2 ಅವರು ಮತ್ತು ಅನುವಾದ ಸಹಿತ ಮಾಡಿದ್ದಾರೆ. ವಿಶೇಷವಾಗಿ ಕಾಳಿದಾಸನ ಋತು ಸಂಹಾರವನ್ನು ಕಾವ್ಯಕೃತಿಯನ್ನು ಕನ್ನಡಕ್ಕೆ ಅನುವಾದ ಮಾಡಿದ್ದಾರೆ. ಅದಕ್ಕಾಗಿ ಅನುವಾದ ಪುರಸ್ಕಾರ ಸಹಿತ ಕೇಂದ್ರ ಅಕಾಡೆಮಿಯಿಂದ ಅವರು ಸಿಕ್ಕದ. ಪ್ರಶಸ್ತಿಗಳಂತೆ ಬಂದು ಹೋಗಿದ್ದಾವ, ಅಂಥ ಕೆಲಸವನ್ನು ಮಾಡಿದ್ದಾರೆ. ಅಂಥ ವ್ಯಕ್ತಿತ್ವ ಅವ್ರದ್ದು. ಇದೇ ಕಾಲಕ್ಕೆ ಅವರ ಕ್ರಿಯಾಪರ್ವ, ಎಷ್ಟೊಂದು ಮುಗಿಲು, ನದಿ ತೀರದಲ್ಲಿ, ಉತ್ತರಾಯಣ ಮೊದಲಾದ ಏನಪ್ಪ ಅಂದ್ರೆ ಅವರ ಪ್ರಮುಖ ಕಾವ್ಯಕೃತಿಗಳು. ಈ ಕಾವ್ಯದಲ್ಲಿ ತಮ್ಮ ಕಾವ್ಯಶ್ರೀಯನ್ನು ನಿರಂತರವಾಗಿ ಹರಿಬಿಟ್ಟ ಓದುಗರ, ಅದರಲ್ಲೂ ಸಹೃದಯರ ಮನಗೆಲ್ಲುವರೆ ಸಾಕಷ್ಟು ಯಶಸ್ವಿಯಾಗಿದ್ದಾರೆ ಇವರು. ನಮ್ಮ ವೆಂಕಟೇಶ ಮೂರ್ತಿ ಅವರು ಸರಳ, ಸಭ್ಯ, ಸುಸಂಸ್ಕೃತ, ಇನ್ನೊಬ್ಬರಿಗೆ ಹರ್ಟ್ ಆಗಬಾರ್ದು ಅನ್ನೋಂಥ ಭಾಷೆಯನ್ನು ಬಳಸಿ, ನೋವು ಆಗಬಾರ್ದು ಅನ್ನೋಂಥ ಭಾಷೆಯನ್ನು ಬಳಸಿ ಎಲ್ಲರನ್ನೂ ಒಳಗೊಂಡು ಸಮಾಜದ ಪರಿವರ್ತನೆಯಲ್ಲಿ ತಮ್ಮ ಕಾವ್ಯ ಮೂಲಕ ಪ್ರಯತ್ನ ಮಾಡಿದಂಥವರು ಇವರು. ವಿಶೇಷವಾಗಿ ಬೇಂದ್ರೆ ಅವರ ಬಗ್ಗೆ, ಕಣ್ವಿ ಅವರ ಬಗ್ಗೆ ಭಾಳಷ್ಟು ಅಭ್ಯಾಸ ಮಾಡಿದವರು. ಅದೇ ಕಾಲ ಕುವೆಂಪು ಅವ್ರ ಬಗ್ಗೆನೂ ಓದಿದ್ರು. ಹೆಚ್ಚಿಗೆ ಇವೆಲ್ಲ ಪ್ರಭಾವ ಮಾಡಿದ್ದು ಯಾರಪ್ಪ ಅಂದ್ರೆ ಬೇಂದ್ರೆ ಅವರು. ಬೇಂದ್ರೆ ಅವರ ಕಾವ್ಯ ಇವರ ಕಾವ್ಯದ ಮೇಲೆ ತನ್ನ ಝಲಕನ್ನು ಮೂಡಿಸಿ ಹೋಗ್ತದೆ. ಕಣ್ವಿ ಅವ್ರದ್ದು ಸಹಿತ ಅದರ ರೀತಿ ಆಗಿದೆ. ಹೀಗಾಗಿ ಅವರ ಎಷ್ಟೊಂದು ಮುಗಿಲು, ನದಿ ತೀರ, ಇವೆಲ್ಲನೂ ಉತ್ತರಾಯಣ, ಇವೆಲ್ಲ ಓದಿಸ್ಕೊಂಡು ಹೋಗುವಂಥ ಅಷ್ಟಲ್ಲ, ಜೀವನದ ಪ್ರತಿಯೊಂದು ಕ್ಷಣದಲ್ಲಿ ನೆನಪಿಸಿಕೊಂಡು ಹಾಡುವಂಥವಾಗಿದ್ದಾವಂಥ. ಹಾಡುಗಬ್ಬ ಅವು ಕಾವ್ಯ ಹಾಡುವ ಒಂದು ಉತ್ಸಾಹವನ್ನು, ಅದು ಹಾಡುವ ಒಂದು ಕಲೆಯನ್ನು ಈ ಸಾಹಿತ್ಯದೊಂದಿಗೆ ಮೇಳೈಸಿ ಬರೋದಂಥವೆಲ್ಲ. ಹೀಗಾಗಿ ಅವರನ್ನು ಸದಾ ನೆನಪಿಡುವಂಥ ಒಂದು ದೊಡ್ಡ ಕೆಲಸ ಅವ್ರದ್ದಾಗ್ತದಂತ. ಅಗ್ನಿವರ್ಣ, ಚಿತ್ರಪಟ, ಉಯ್ಯಾಲೆ, ಮಂತರ ಇವರು ಪ್ರಮುಖ ನಾಟಕಗಳು. ನಾಟಕನೂ ಬರೆದಿದ್ದಾರೆ, ಕಾದಂಬರಿಗಳು ಬರೆದಿದ್ದಾರೆ, ಕಾವ್ಯ ಬರೆದಿದ್ದಾರೆ.
ಅಂದ್ರೆ ಸಾಹಿತ್ಯದ ಎಲ್ಲ ಮಜಲುಗಳಲ್ಲಿಯೂ ತಮ್ಮ ಪೆನ್ನನ್ನು ಉಳಿಸಿದ್ದಾರೆ. ತಮ್ಮ ಪೆನ್ನಿನ ಮೂಲಕ ತಮ್ಮ ಹೃದಯದ ಆಳದ ವಿಚಾರಗಳನ್ನು ಬುದ್ಧಿವಂತಿಕೆಯಿಂದ ಹಿಡಿದಿಟ್ಟ ಸಹೃದಯರನ್ನು ಸಹಿತ ಅದರೊಳಗೆ ಮೇಳೈಸಿ ಕುಣಿಯುವಂಥ ಕಾವ್ಯ ಬರೆದಂಥ ಈ ನಮ್ಮ ವೆಂಕಟೇಶ ಮೂರ್ತಿ ಅವರು ಸದಾ ಸ್ಮರಣೆಯಾಗಿ ಉಳಿತಾ ಇದ್ದಾರೆ. ಮತ್ತು ಅದೇ ಕಾಲಕ್ಕೆ ಇವರ ಒಂದು ಈ ಎಲ್ಲ ಬರವಣಿಗೆ ನಿಜದ ಕವಿ ಅನ್ನೋ ಕಾರಣಕ್ಕಾಗಿ ಇವರ ಕಾವ್ಯದ ನೆಲೆಗಟ್ಟಿನಲ್ಲೇ 85ನೇ ಸಾಹಿತ್ಯ ಸಮ್ಮೇಳನ ಕಲಬುರಗಿಯಲ್ಲಿ ನಡೀತದೆ. ಅಲ್ಲಿ ಇವ್ರನ್ನ ಸರ್ವಾಧ್ಯಕ್ಷರನ್ನಾಗಿ ನೇಮಿಸಿ ಇವರಿಗೆ ಗೌರವವನ್ನು ಸಲ್ಲಿಸ್ತಾರೆ. ಅದೇ ಕಾಲಕ್ಕೆ ಇವ್ರಿಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಸಿಕ್ಕದ, ರಾಜ್ಯೋತ್ಸವ ಪ್ರಶಸ್ತಿ, ಇಂಥ ಅನೇಕ ಪ್ರಶಸ್ತಿಗಳ ಪುರಸ್ಕಾರ ಅವರ ಒಂದು ವ್ಯಕ್ತಿತ್ವಕ್ಕೆ ಅವರ ಒಂದು ಪ್ರತಿಭೆಗೆ ಸಿಕ್ಕಂಥ ಪ್ರತಿಫಲನ ಆಗಿದ್ದಾವೆ. ಹೀಗಾಗಿ ಇವತ್ತು ನಮ್ಮ ನಡುವ ಈ ಯಶಸ್ವಿ ಅವ್ರ ಬಗ್ಗೆ ವಿಶೇಷವಾಗಿ ನಮ್ಮ ಕವಿಗಳಲ್ಲಿ ವಿಶೇಷ ಇತ್ತೀಚಿನ ನುಡಿಗಿದ್ರು ನಮ್ಮ ವಯಸ್ಸಿನ ಎಡಬಲದಲ್ಲಿ ಬರುತ್ತಿರುವಂತಹ B.R. ಲಕ್ಷ್ಮಣ ರಾವ್ ಇವರು ಸಹಿತ ಇವರ ಕಾವ್ಯವನ್ನು ನಮ್ಮ ಏನಪ್ಪ ಅಂತಂದರೆ ಯಶಸ್ವಿಯವ್ರು ಮೆಚ್ಚೋದು, ಯಶಸ್ವಿಯವ್ರ ಕವಿ ಇವ್ರು ಮೆಚ್ಚುವಂಥದ್ದು. ಅದರಲ್ಲೂ ಪೂತಿ ನರಸಿಂಹಾಚಾರ್ಯರ ಒಂದು ಕಾವ್ಯ ಮಾರ್ಗದಲ್ಲಿ ಮುಂದುವರೆದಿರುವಂಥ ಅವ್ರ ಬಗ್ಗೆ ನೆನಪನ್ನು ಕೇವಲ ನೆನಪಾಗಿಲ್ಲ, ಕಾವ್ಯದ ರೂಪದಲ್ಲಿ ಹರಿಬಿಟ್ಟೆ. ಅದೇ ಕಾಲಕ್ಕೆ ಬೇಂದ್ರನ ಮತ್ತು ನೆನಪು ಮಾಡಿಸುವಂಥ ಇವರ ಕಾವ್ಯ ನಿಜವಾಗಿಯೂ ಸಾಹಿತ್ಯದಲ್ಲಿ ಬಹುಕಾಲದವರೆಗೆ ಉಳಿಯುವಂಥ ಸಾಹಿತ್ಯ ಅವ್ರದ್ದಾಗ್ಯದ. ಇಂಥವರು ಈ ಒಂದು ತಮ್ಮ ಇಳಿ ವಯಸ್ಸಿನಲ್ಲಿ 80ನೇ ವಯಸ್ಸಿನಲ್ಲೇ ಬೇಗನೆ ಹೆಂಡತಿಯನ್ನು ಕಳೆದುಕೊಂಡ ಒಂದು ರೀತಿ ಅನಾಥ ಜೀವನದಲ್ಲಿ ಭಾಳ ಪ್ರಮುಖ ವ್ಯಕ್ತಿ. ತಾಯಿಯನ್ನು ಬಿಟ್ಟರೆ ನಂತರ ಹೆಂಡತಿನ ಅನ್ನೋದರಲ್ಲಿ ಎರಡು ಮಾತೇ ಇಲ್ಲ. ಒಂದು ಮಾತು ನಮ್ಮಲ್ಲಿ ಕನ್ನಡದಲ್ಲಿ ಗಾದೆ ಮಾತದ, ನಿಮಗೆ ಹೇಳಿದ್ರು ಕೇಳಿರ್ಬೇಕಾ, ಮದುವೆ ಆಗೋದು ಮೂರ್ಖತನ. ಹೌದು, ಮೂರ್ಖತನ. ಹೆಂಡರು ಮಕ್ಕಳು ಅವರು ಸಾಕೋದು ಸಲುದ್ರ ಇಡೀ ಜೀವನ ಹೋಗಿಬಿಡ್ತದೆ. ಮದುವೆ ಆಗದೇ ಇರೋದು ಶತಮೂರ್ಖತನ ಅಂತ. ಇಲ್ಲಿ ಇವರು ಮೂರ್ಖರು ಶತಮೂರ್ಖರು ನಿಮಗೆ ಬಿಟ್ಟಂಥದ್ದು. ಯಾಕಂದ್ರೆ ತಮ್ಮ ಮದುವೆ ಮಕ್ಕಳು ತಮ್ಮ ಬದುಕಿನಲ್ಲಿ ತಮ್ಮ ಸಮಯವನ್ನು ಕಳೆದಿದ್ದು ಅದು ತುಂಬು ಬದುಕನ್ನು ಅನುಭವಿಸಿದ್ದು ಇವ್ರ ಕಾವ್ಯದಲ್ಲಿ ನಾವು ಕಾಣ್ತಾ ಇರ್ತೀವಿ ಅಂತ. ಆದರೆ ಸನ್ಯಾಸಿ ಆದಂಥ ವ್ಯಕ್ತಿಗೆ ಮುಪ್ಪಾವಸ್ಥೆಯಲ್ಲಿ ಅದರ ಬೆಲೆ ಗೊತ್ತಾಗ್ತದೆ ಅಂತ. ಯಾಕಂದ್ರೆ ಇವತ್ತು ನಾವು ಸಾಕಷ್ಟು ನೋಡಿದ್ದೀವಿ, ಮದುವೆ ಆಗದಿದ್ದಂಥವ್ರ ಬದುಕು ಹೆಂಗಿರ್ತದೆ, ಅದರಲ್ಲೂ ಮಠ ಮಾನ್ಯಾಧೀಶರ ಕೊನೆಯ ಬದುಕುಗಳು ಯಾವ ರೀತಿ ಇರ್ತವೆ. ಯಾಕಂದರೆ ಹೌದು, ಮಹಾನ್ ಸ್ವಾಮೀಜಿಯವರು ಮಹಾನ್ ವ್ಯಕ್ತಿಗಳು, ಆದರೆ ಏಕಾಂತದಲ್ಲಿ ಅವರು ಒಬ್ಬರ ಅವ್ರ ಜೊತೆಗಾರರು ಯಾರು ಇರೋದಿಲ್ಲ, ಮತ್ತಾರು ಇರೋದಿಲ್ಲ. ಮುಪ್ಪಾವಸ್ಥೆಯಲ್ಲಂತೂ ಜೊತೆಗಾರರು ಬೇಕೇ ಬೇಕಾಗ್ತಾರೆ. ಆ ಸಂದರ್ಭದಲ್ಲೇ ಸಾಯಂಕಾಲವರೆಗೆ ಒಂದು ಕೂತು ಹೋಗ್ಬೋದು ಯಾರಾದರೂ. ಬಟ್ ನಮ್ಮ ಆಂತರ್ಯದ ಮನದ ಮಾತುಗಳನ್ನು ಕೇಳುವಂಥ ವ್ಯಕ್ತಿಗಳು ಇಲ್ಲದ್ದು ಆಗ ಗೊತ್ತಾಗ್ತದೆ. ಅದಕ್ಕಾಗಿ ನಮ್ಮ ಖುಷ್ವಂತ್ ಸಿಂಗ್ ಅವರು ಹೇಳ್ತಾ ಇರ್ತಾರೆ ತಮ್ಮ ಕೊನೆಯ ಜೀವನದಲ್ಲೇ 90 ಅಬಾವ್ ಬದುಕಿದಾಗ, ನಾ ಯಾಕಾದರೂ ಬದುಕಿದ್ರಪ್ಪ ಈ ಬದುಕನ್ನು, ನನಗೆ ಯಾರೂ ಇಲ್ಲವಲ್ಲ ಅಂತ. ಒಳ್ಳೆ ತುಂಬು ಬದುಕನ್ನು ಮಾಡಿ ಮಕ್ಕಳನ್ನ ಹೊತ್ತು ಬೆಳೆಸಿ ಒಬ್ಬ ಗೃಹಸ್ಥಿಗೆ ಮಾತಾಡುವಂಥದ್ದು. ಇನ್ನುಳಿದ ಸ್ವಾಮೀಜಿಗಳ ಬಗ್ಗೆ ಭಾಳಷ್ಟು ಸ್ವಾಮೀಜಿಗಳ ಬಗ್ಗೆ ನಾನು ಕೇಳಿದ್ದೀನಿ. ಪಾಪ ಅವರ ಕೊನೆಯ ದಿನಗಳಲ್ಲಿ ಒಂದು ನರಕ ಯಾತ್ರೆ ಅನುಭವಿಸಿದ್ದನ್ನು ಯಾರಿಗೂ ಅನುಭವಿಸಲಾರದ ಸ್ಥಿತಿಯನ್ನು ಅವರು ಅನುಭವಿಸಿದ್ದನ್ನು ಇಲ್ಲಿ ಗಮನಿಸಿದಾಗ ನಮ್ಮ ವೆಂಕಟೇಶ ಮೂರ್ತಿ ಅವರು ತುಂಬು ಜೀವನ ನಡೆಸಿದ್ದಾರೆ. ಆದರೂ ಕೊನೆ ಬದುಕಿನಲ್ಲಿ ಒಂದಿಷ್ಟು ಕ್ಯಾನ್ಸರ್ ಆಗಿ ಅವ್ರಿಗೆ ತೊಂದರೆ ಆಗಿದ್ದು, ತ್ರಾಸು ಕೊಟ್ಟಿದ್ದು ಅದೇನು ಸುಳ್ಳಲ್ಲ. ಆ ನೋವುಗಳ ಮಧ್ಯೆ ತಮ್ಮ ಕಾವ್ಯವನ್ನು ರಚಿಸಿ ಕಾವ್ಯ ಲೋಕಕ್ಕೆ ತಮ್ಮ ಕಾವ್ಯ ಕಲಿಕೆಯನ್ನು ಕೊಟ್ಟು ನಿರಂತರ ನಮ್ಮೊಂದಿಗೆ ಉಳಿಯುವ ಕೆಲಸವನ್ನು ಮಾಡಿದ್ದಾರೆ. ನಮ್ಮ ಎಸ್.ಎಚ್. ವೆಂಕಟೇಶ ಮೂರ್ತಿ ಅವರು ಅವರ ಒಂದು ಏನಪ್ಪ ಅಂತಂದರೆ ಕಾವ್ಯಕ್ಕೆ ನಮ್ಮನ್ನಷ್ಟೇ ಅಲ್ಲ, ಅವರ ಹೃದಯಕ್ಕೆ ನಮ್ಮನ್ನು ಸಲ್ಲಿಸ್ತಾ ಇಂತಹ ಈ ಕಾವ್ಯಗಳು ನಮ್ಮ ಬದುಕನ್ನು ಸ್ವಚ್ಛಗೊಳಿಸಲಿ, ಜೊತೆ ಸ್ವಚ್ಛಗೊಳಿಸೋಗಿದ್ದು ನಮ್ಮೊಂದಿಗೆ ನಿರಂತರವಾಗಿ ಬದುಕುವ ಒಂದು ಚೈತನ್ಯವನ್ನು ನೀಡಲಿ ಅಂತೇಳಿ ಆ ಚೈತನ್ಯಕ್ಕೆ ಮತ್ತೊಮ್ಮೆ ನಮಸ್ಕಾರ ಹೇಳ್ತಾ ಈ ಸಂದರ್ಭದಲ್ಲೇ ಅವ್ರಿಗೆ ಮತ್ತೂ ನಮ್ಮನ್ನು ಸಲ್ಲಿಸ್ತಾ ನಮಗನಿಸಿದ ಕೆಲವು ಮಾತನ್ನು ಮಾತಾಡಿದ್ವಿ. ನಿಮ್ಮ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ. ಅಥವಾ ಇದು ಹೇಳೋದು ತಪ್ಪು, ಯಾಕಂದರೆ ಕವಿಯ ಸಾವಿನಲ್ಲಿ ನಮ್ಮ ಬದುಕನ್ನು ಹುಡುಕ್ಲಿಕ್ಕೆ ಹೋಗೋದು ತಪ್ಪಾಗ್ತದೆ. ಆದರೆ ನಮ್ಮ ಬದುಕಿಗೆ ಮಾತ್ರ ಅವರ ಆದರ್ಶ ಪ್ರಾಯರು ಅನ್ನೋದು ಮಾತ್ರ ಯಾರೂ ಮಾಡಲಿಕ್ಕೆ ಆಗೋದಿಲ್ಲ. H16 ನ್ಯೂಸ್ ಅರ್ಥಾತ್ ಸೀತಾರಾಮ ಸತ್ಯದ ಕೈಗಳಲ್ಲಿ ವಂದನೆಗಳು.